ಕುರ್ಆನ್ ನಂಬಿಕೊಂಡು ಬಂದವ. ನಾನು ಬರೇ ಕುರ್ಆನವನ್ನು ಬಿಟ್ರೆ ಇನ್ನೊಂದು ಧರ್ಮ ಗ್ರಂಥ ನೋಡುವುದಿಲ್ಲ ಅಂತ ಮಡಿವಂತಿಕೆ ನಾ ಮಾಡೀನಿ ಅಂತಂದ್ರೆ ನನ್ನಷ್ಟು ಸಣ್ಣವರು ಯಾರೂ ಇಲ್ಲ. ನನ್ನ ಭಾವನೆ ವಿಶಾಲ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಉಪನಿಷತ್ತುಗಳನ್ನ ಬಿಟ್ರೆ ನಾ ಇನ್ನೊಂದು ಧರ್ಮದ ಗ್ರಂಥ ನೋಡಂಗಿಲ್ಲ ಅಂತಂದ್ರೆ ಅವನಂತ ಸಣ್ಣವನೇ ಯಾರಿಲ್ಲ. ಅದಕ್ಕೆ ವಿಶಾಲ ಭಾವನೆ ನಮ್ಮಲ್ಲಿ ಬರಬೇಕಾಗಿತ್ತು ಅಂತಂದ್ರೆ ಅನುಭಾವಿಗಳ ಸಾನ್ನಿಧ್ಯದಲ್ಲಿ ಕುರ್ಆನ್ ಓದುವುದರ ಜೊತೆಗೆ ನಾನು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಬೇಕು, ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕು. ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುವವರು ಕುರ್ಆನವನ್ನು ಅಭ್ಯಾಸ ಮಾಡಬೇಕು. ಉಪನಿಷತ್ತುಗಳನ್ನ ಅಭ್ಯಾಸ ಮಾಡುವವರು ವಚನ ಸಾಹಿತ್ಯ ಕುರಾನ್ ಅಭ್ಯಾಸ ಮಾಡಬೇಕು. ಯಾಕೆ ಮಾಡಬೇಕು ಅಂತೀನಿ ಅಂತಂದ್ರೆ, ನೀವು ಪ್ರಾಮಾಣಿಕವಾಗಿ ಈ ಧರ್ಮ ಗ್ರಂಥಗಳನ್ನ ನೋಡಿದ್ರಿ ಅಂತಂದ್ರೆ ಧರ್ಮದ ಬಗ್ಗೆ ಬರುವ ವ್ಯಾಖ್ಯಾನ, ದೇವರ ಬಗ್ಗೆ ಬರುವ ವ್ಯಾಖ್ಯಾನ ಒಂದೇ ಅನ್ನೋದು ನಿಮಗೆ ಮನದಟ್ಟಾಗಿ ಬಿಡ್ತದೆ. ಅದು ವಿಷಯ ಅಲ್ಲಿರೋದು.